ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಕ್ಷಯ ತೃತೀಯ ಹತ್ತಿರ ಬರ್ತಾ ಇದೆ. ದೇಶದಲ್ಲಿನ ಸಾಕಷ್ಟು ಜನ ಚಿನ್ನನ ಖರೀದಿಸೋ ಮೂಡಲ್ಲಿದ್ದಾರೆ. ಅವತ್ತು ಚಿನ್ನ ಖರೀದಿ ಮಾಡಿದ್ರೆ ಅದು ವೃದ್ಧಿ ಆಗುತ್ತೆ, ಅಕ್ಷಯವಾಗುತ್ತೆ ಅನ್ನೋ ನಂಬಿಕೆ ನಮ್ಮ ಜನಕ್ಕೆ. ಆದ್ರೆ ಚಿನ್ನ ವೃದ್ಧಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಈ ಬಾರಿ ಚಿನ್ನ ಖರೀದಿ ಮಾಡೋದಕ್ಕೆ ಹೋದ್ರೆ ಕೈ ಅಂತೂ ಬಿಸಿ ಆಗುತ್ತೆ. ಯಾಕೆಂದ್ರೆ 10 ಗ್ರಾಂ ಚಿನ್ನದ ಬೆಲೆ ಮೊಟ್ಟ ಮೊದಲ ಬಾರಿಗೆ 1 ಲಕ್ಷ ದಾಟ್ತಾ ಇದೆ. ಇದು ಸರ್ವಕಾಲಿಕ ದಾಖಲೆಯಾಗಿದ್ದು ಜಾಗತಿಕ ವಿದ್ಯಮಾನಗಳ ಕಾರಣದಿಂದ ಚಿನ್ನಕ್ಕೆ ಇಷ್ಟೊಂದು ಬೆಲೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಚಿನ್ನದ ದರ ಇಷ್ಟೊಂದು ಏರೋದಕ್ಕೆ ಕಾರಣ ಏನು? ಅಕ್ಷಯ ತೃತೀಯದ ಹೊತ್ತಿಗೆ ಚಿನ್ನದ ಬೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗಬಹುದು? ಮುಂದೆ ಚಿನ್ನದ ಬೆಲೆ ಕಡಿಮೆ ಆಗುತ್ತಾ ಅಥವಾ ಹೀಗೆ ಏರ್ತಾ ಹೋಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಚಿನ್ನ ಕೊಳ್ಳೋ ಹಬ್ಬ ಅಕ್ಷಯ ತೃತೀಯ ಹತ್ತಿರ ಬರ್ತಾ ಇದೆ. ಒಂದಷ್ಟು ಜನ ಈಗಿಂದಲೇ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅಕ್ಷಯ ತೃತೀಯದ ದಿನ ಚಿನ್ನ ಮನೆಗೆ ಬಂದ್ರೆ ಅದರಿಂದ ಅದೃಷ್ಟ ಬರುತ್ತೆ ಅನ್ನೋ ನಂಬಿಕೆಯ ಹಿನ್ನೆಲೆಯಲ್ಲಿ ಬಹುತೇಕರಿಗೆ ಒಂದು ಅರ್ಧ ಗ್ರಾಮ್ನಷ್ಟಾದ್ರೂ ಚಿನ್ನವನ್ನ ತಗೊಂಡು ಬಿಡಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಈ ಬಾರಿ ಪರಿಸ್ಥಿತಿ ಭಿನ್ನವಾಗಿದೆ. ಕಳೆದ ವರ್ಷ ಏಪ್ರಿಲ್ ಸಮಯದಲ್ಲಿ ಚಿನ್ನದ ದರ 10 ಗ್ರಾಮ್ಗೆ 74,000 ಇತ್ತು. ಅದು ಈಗ 1 ಲಕ್ಷ ರೂಪಾಯಿಯನ್ನು ಮುಟ್ಟಿದೆ. ರಿಟೇಲ್ ಅಲ್ಲಿ ನಾವು ಚಿನ್ನ ತಗೊಳ್ಳೋದಕ್ಕೆ ಹೋದ್ರೆ ಅದರ ಬೆಲೆ ಪ್ರತಿ ಗ್ರಾಮ್ಗೆ 10,000ದಷ್ಟಾಗುತ್ತೆ. ಇಷ್ಟಾದ್ರೂ ಚಿನ್ನಕ್ಕೆ ಬೇಡಿಕೆ ಮಾತ್ರ ಕುಸಿದಿಲ್ಲ ಅನ್ನತ್ವೆ ಜಾಗತಿಕ ಗೋಲ್ಡ್ ಟ್ರೇಡಿಂಗ್ ಕಂಪನಿಗಳು. ಇಲ್ಲಿ ಬೆಲೆ ಹೆಚ್ಚಾದ್ರೂ ಕೂಡ ಚಿನ್ನಕ್ಕೆ ಬೇಡಿಕೆ ಕಡಿಮೆ ಆಗದೆ ಇರುವುದಕ್ಕೆ ಕಾರಣ ಏನು ಅನ್ನೋದನ್ನ ನೋಡಿದ್ರೆ ನಮಗಲ್ಲಿ ಕಾಣೋದು ಡೊನಾಲ್ಡ್ ಟ್ರಂಪ್ ಅನ್ನೋ ನಾಯಕನ ಮುಖ. ಟ್ರಂಪ್ ಅವರನ್ನ ನಾಯಕ ಅನ್ನಬೇಕಾ, ಜಗತ್ತಿನ ಪಾಲಿಗೆ ದುರಂತ ನಾಯಕ ಅನ್ನಬೇಕಾ, ಅಮೆರಿಕಾದ ಪಾಲಿಗೆ ಆಪದ್ ಬಾಂಧವ ಅನ್ನಬೇಕಾ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಟ್ರಂಪ್ ತಗೊಳ್ತಾ ಇರೋ ಒಂದೊಂದು ನಿರ್ಧಾರ ಕೂಡ ಅಮೆರಿಕಾಗೆ ಹೆಚ್ಚು ಲಾಭ ತಂದುಕೊಡುವ ಉದ್ದೇಶದಿಂದ ಕೂಡಿದೆ. ಆದ್ರೆ ಅವುಗಳ ಅಂತಿಮ ಫಲಿತಾಂಶ ಏನಾಗುತ್ತೆ ಅನ್ನೋದು ಗೊತ್ತಾಗದ ಗೊಂದಲಕ್ಕೆ ಕೂಡ ಕೆಡುತ್ತಾ ಇವೆ. ಟ್ರಂಪ್ ಹೇರ್ತಾ ಇರೋ ಟ್ಯಾರಿಫ್ಗಳಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಇದು ಹೀಗೆ ಮುಂದುವರೆದಿದ್ದೆ ಆದ್ರೆ ಅಮೆರಿಕ ರಿಸೆಷನ್ಗೆ ಬೀಳುವ ಸಂಭವ 45% ಅಂತ ಗೋಲ್ಡ್ಮನ್ ಸ್ಯಾಕ್ಸ್ ನ ವರದಿ ಹೇಳ್ತಾ ಇದೆ. ಸೊ ಅಮೆರಿಕಾದಲ್ಲಿ ರಿಸೆಷನ್ ಶುರುವಾದ್ರೆ ಅದು ಇಡೀ ಜಗತ್ತಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಯಾಕೆ ಅಂದ್ರೆ ಇವತ್ತಿಗೂ ಕೂಡ ಏನೇ ಡಿಡಾಲರೈಸೇಷನ್ ನ ಪ್ರಯತ್ನಗಳು ನಡೀತಾ ಇದ್ರು ಜಗತ್ತಿನ ಬಹುತೇಕ ವ್ಯಾಪಾರ ವಹಿವಾಟುಗಳು ನಡೀತಾ ಇರೋದು ಅಮೆರಿಕನ್ ಡಾಲರ್ನ ಮೂಲಕನೇ. ಗೆಳೆಯರೆ, ಇಲ್ಲಿ ಸಾಕಷ್ಟು ದೇಶಗಳು ಡಾಲರ್ ಅನ್ನ ಖರೀದಿ ಮಾಡಿ ತಮ್ಮ ಫಾರೆಕ್ಸ್ ರಿಸರ್ವ್ ಅನ್ನ ಹೆಚ್ಚು ಮಾಡ್ಕೋತಾ ಇದ್ವು. ಆದ್ರೆ ರಷ್ಯಾ ಯುಕ್ರೇನ್ ಸಂಘರ್ಷದ ಸಮಯದಲ್ಲಿ ಅಮೆರಿಕ ಡಾಲರ್ ಅನ್ನ ಮುಂದಿಟ್ಕೊಂಡೇ ರಷ್ಯಾನ ಕಟ್ ಹಾಕೋದಿಕ್ಕೆ ಪ್ರಯತ್ನಿಸಿದ್ದನ್ನ ಜಗತ್ತು ಕಳವಳಗೊಂಡು ನೋಡ್ತು. ಹಾಗೇನೆ ಇರಾನ್ ಮತ್ತು ಉತ್ತರ ಕೊರಿಯಾಗಳ ಪರಿಸ್ಥಿತಿಯನ್ನ ಕೂಡ ಜಗತ್ತು ನೋಡ್ತಾ ಇದೆ. ತನ್ನ ಮಾತು ಕೇಳದ ಯಾವ ದೇಶವನ್ನಾದ್ರೂ ಅಮೆರಿಕ ಹೀಗೆ ಡಾಲರ್ ನಿರ್ಬಂಧಗಳನ್ನ ಹೇರಿನೇ ಮುಗಿಸಿ ಬಿಡುವ ಪ್ರಯತ್ನವನ್ನ ಮಾಡುತ್ತೆ ಅನ್ನೋದು ಅರ್ಥವಾದ ನಂತರ ಡಾಲರ್ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೋಬೇಕು ಅಂತ ಬಯಸುವ ದೇಶಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಮತ್ತು ಸಾಕಷ್ಟು ದೇಶಗಳು ಆ ಪ್ರಯತ್ನವನ್ನು ಕೂಡ ಮಾಡ್ತಾ ಇವೆ. ಈಗ ಚೈನಾ ತನ್ನ ವ್ಯಾಪಾರವನ್ನ ಸಾಧ್ಯವಾದಷ್ಟು ತನ್ನದೇ ಕರೆನ್ಸಿಯಲ್ಲಿ ಮಾಡಬೇಕು ಅಂತ ಬಯಸ್ತಾ ಇದೆ. ಭಾರತ ಡಾಲರ್ಗಿಂತಲೂ ರೂಪಾಯಿಯಲ್ಲೇ ವ್ಯಾಪಾರ ಮಾಡೋದಕ್ಕೆ ಹೋಗ್ತಾ ಇದೆ. ಮತ್ತು ಯಾವೆಲ್ಲ ದೇಶಗಳು ಭಾರತದ ಮಾತನ್ನ ಕೇಳುತ್ತವೋ, ಯಾವೆಲ್ಲ ದೇಶಗಳ ಜೊತೆಗೆ ಭಾರತಕ್ಕೆ ವ್ಯಾಪಾರ ಸಮಾನತೆ ಅಂದ್ರೆ ಟ್ರೇಡ್ ಡೆಫಿಸಿಟ್ ಟ್ರೇಡ್ ಸರ್ಪ್ಲಸ್ ನ ಪ್ರಮಾಣ ಕಡಿಮೆ ಇದೆಯೋ ಅಂತ ದೇಶಗಳ ಜೊತೆ ರೂಪಾಯಿಯ ಮೂಲಕವೇ ವಹಿವಾಟು ಮಾಡೋದಕ್ಕೆ ಭಾರತವು ಹೋಗ್ತಾ ಇದೆ. ಬ್ರಿಕ್ಸ್ ದೇಶಗಳು ತಮ್ಮದೇ ಆದ ಕರೆನ್ಸಿಯನ್ನ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇವೆ. ಇನ್ನು ಯುರೋಪಿಯನ್ ಯೂನಿಯನ್ ಬಳಿ ಹೆಂಗೂ ಯೂರೋ ಇದ್ದೇ ಇದೆ. ಗೆಳೆಯರೆ, 1999ರಲ್ಲಿ ವಿದೇಶಿ ವಿನಿಮಯದಲ್ಲಿ 77% ಪಾಲನ್ನು ಪಡೆದಿದ್ದ ಡಾಲರ್ ಈಗ 58% ಇಳಿಕೆಯಾಗಿದೆ. ಹೀಗೆ ಯಾವಾಗ ಡಾಲರ್ಗೆ ಬೇಡಿಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆಯೋ ಅದರ ಮೌಲ್ಯವು ಕೂಡ ಕುಸಿತಾ ಹೋಗುತ್ತೆ. ಇನ್ನು ಟ್ರಂಪ್ ಅವರ ಟ್ಯಾರಿಫ್ ನೀತಿಗೆ ಪ್ರತಿಯಾಗಿ ಜಗತ್ತಿನ ನಾನಾ ದೇಶಗಳು ನಾವು ಕೂಡ ಅಮೆರಿಕಾದ ಮೇಲೆ ಟ್ಯಾರಿಫ್ ಹೇರ್ತೀವಿ ಅಂತ ಹೇಳೋದಕ್ಕೆ ಶುರು ಮಾಡಿವೆ. ಚೈನಾ ಅಂತೂ 125% ಟ್ಯಾರಿಫ್ ಅನ್ನ ಅಮೆರಿಕಾದ ಮೇಲೆ ಹೇರಿದೆ. ಅದರ ಪರಿಣಾಮ ಅಮೆರಿಕಾದ ಷೇರು ಮಾರುಕಟ್ಟೆಯಲ್ಲಿ ರಕ್ತಪಾತ ಶುರುವಾಗಿದೆ. ಇದರಿಂದ ಜಗತ್ತಿನ ನಾನಾ ದೇಶಗಳ ಹೂಡಿಕೆದಾರರು ಅಮೆರಿಕಾದ ಡಾಲರ್ ಮೇಲೆ, ಅಮೆರಿಕಾದ ಬಾಂಡ್ಗಳ ಮೇಲೆ, ಅಮೆರಿಕಾದ ಷೇರು ಮಾರುಕಟ್ಟೆ ಮೇಲೆ ಮಾಡ್ತಾ ಇದ್ದ ಹೂಡಿಕೆಗಳನ್ನ ನಿಲ್ಲಿಸಿ ಆ ಹಣವನ್ನ ಹಿಂದಕ್ಕೆ ಪಡೆದು ಅದನ್ನ ಗೋಲ್ಡ್ ಮೇಲೆ ಹೂಡಿಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಚಿನ್ನದ ಬೆಲೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. 2024ರಲ್ಲಿ ಗ್ಲೋಬಲ್ ಸೆಂಟ್ರಲ್ ಬ್ಯಾಂಕ್ ಒಂದೇ 1024 ಟನ್ ಅಷ್ಟು ಚಿನ್ನವನ್ನ ಖರೀದಿ ಮಾಡಿದೆ. ಅಂದ್ರೆ ಪಶ್ಚಿಮದ ದೇಶಗಳಲ್ಲಿ ಉಂಟಾಗಿರುವ ಭಯ ಆತಂಕಗಳು ಎಷ್ಟರ ಮಟ್ಟಿಗಿವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಚಿನ್ನದ ಬೆಲೆ ಕಡಿಮೆ ಆಗೋದಿಲ್ವಾ? ಗೆಳೆಯರೆ, ಸದ್ಯಕ್ಕೆ ಅಂಥ ಆಶಾಭಾವನೆ ಕಾಣ್ತಾ ಇಲ್ಲ. ಆದ್ರೆ ಅಮೆರಿಕದ ಈ ಅಸ್ಥಿರತೆ ಶಮನಗೊಂಡು ಟ್ಯಾರಿಫ್ ವಾರ್ ನಿಂತು ಮತ್ತೆ ಜಾಗತಿಕ ಮಾರುಕಟ್ಟೆ ಯಥಾಸ್ಥಿತಿಗೆ ಬಂದ್ರೆ, ಅಮೆರಿಕ ಮತ್ತೆ ತನ್ನ ಹಳೆಯ ವೈಭವವನ್ನು ಪಡ್ಕೊಂಡ್ರೆ ಆಗ ಸ್ವಲ್ಪ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ.
ಹಾಗೆ ನೋಡಿದ್ರೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಚಿನ್ನದ ಬೆಲೆಯಲ್ಲಿ 30% ಏರಿಕೆ ಕಂಡು ಬಂದಿದೆ. ಹಾಗೆ ಕಳೆದ ಬಾರಿಗಿಂತ ಈ ಬಾರಿ ಭಾರತದಲ್ಲಿ ಕೂಡ ಚಿನ್ನದ ಬೇಡಿಕೆ ಹೆಚ್ಚಾಗ್ತಾ ಇದೆ. ಬೆಲೆ ಹೆಚ್ಚಾಗಿದೆ ಅನ್ನೋದನ್ನು ಬಿಟ್ರೆ ನಮ್ಮ ಜನ ಕಷ್ಟಪಟ್ಟು ಉಳಿಸಿದ ಹಣವನ್ನ ಚಿನ್ನದ ಮೇಲೆ ಹಾಕ್ತಾ ಇರೋದ್ರಿಂದ ಭಾರತದಲ್ಲಿ ಕೂಡ ಬೆಲೆ ಹೆಚ್ಚಳದ ನಂತರವೂ ಬೇಡಿಕೆಯಲ್ಲೇನೂ ಕುಸಿತ ಕಂಡು ಬಂದಿಲ್ಲ. ಹೀಗಾಗಿನೇ ಬೆಂಗಳೂರು ಸೇರಿದ ಹಾಗೆ ನಾನಾ ನಗರಗಳಲ್ಲಿ ಚಿನ್ನದ ಶೋರೂಮ್ಗಳು ದಿನಕ್ಕೊಂದು ಹುಟ್ಕೋತಾ ಇವೆ. ಇಲ್ಲಿ ಒಂದು ಲೆಕ್ಕ ನೋಡೋದಾದ್ರೆ ಕಳೆದ ವರ್ಷ ಅಂದ್ರೆ 2024ರಲ್ಲಿ ಚಿನ್ನದ ಬೇಡಿಕೆ 5% ಹೆಚ್ಚಳ ಆಗಿತ್ತು. ಒಟ್ಟು 802 ಟನ್ ಅಷ್ಟು ಚಿನ್ನ ಬಿಕರಿಯಾಗಿತ್ತು. ಇನ್ನು ಜಗತ್ತಿನ ಲೆಕ್ಕಾಚಾರ ನಾವು ನೋಡಿದ್ರೆ 2023ರಲ್ಲಿ 4492.5 ಟನ್ಗಳಷ್ಟು ಚಿನ್ನಕ್ಕೆ ಬೇಡಿಕೆ ಇತ್ತು. ಇದು 2024ರ ಹೊತ್ತಿಗೆ 4553 ಟನ್ಗಳಷ್ಟಾಯಿತು. ಸೊ ಜಾಗತಿಕವಾಗಿ ಕೂಡ ಚಿನ್ನದ ಬೇಡಿಕೆ ಹೆಚ್ಚಾಗಿದೆ. ಈ ವರ್ಷ ಕೂಡ ಚಿನ್ನದ ಬೇಡಿಕೆಯಲ್ಲಿ 5ರಿಂದ 8% ಏರಿಕೆ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಹೀಗೆ ಜಾಗತಿಕವಾಗಿ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗಿ ಹೂಡಿಕೆಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಚಿನ್ನದ ಬೆಲೆ ಕೂಡ ಏರಿಕೆ ಆಗಿದೆ. ಗೆಳೆಯರೆ, ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಚಿನ್ನವನ್ನ ಆಭರಣಗಳಿಗಾಗಿ ಖರ್ಚು ಮಾಡ್ತಾ ಇರೋದು ಭಾರತ. ಈ ಹಿಂದೆ ಈ ಪಟ್ಟಿಲಿ ಚೈನಾ ಮೊದಲ ಸ್ಥಾನದಲ್ಲಿತ್ತು. ಆದ್ರೆ 2024ರಲ್ಲಿ ಭಾರತ ಚೈನಾನ್ ಹಿಂದಿಕ್ಕಿ ನಂಬರ್ 1 ಸ್ಥಾನಕ್ಕೆ ಬಂದು ಕೂತ್ಕೊಳ್ತು. 2024ರಲ್ಲಿ ಭಾರತದಲ್ಲಿ ಒಟ್ಟು 802 ಟನ್ಗೂ ಹೆಚ್ಚು ಪ್ರಮಾಣದ ಚಿನ್ನ ಮಾರಾಟ ಆಗಿದೆ. ಅದರಲ್ಲಿ 563.4 ಟನ್ನಷ್ಟು ಚಿನ್ನ ಆಭರಣಗಳಾಗಿ ಬದಲಾಗಿದೆ ಅನ್ನೋದು ಒಂದು ಲೆಕ್ಕಾಚಾರ. ಇದೇ ಅವಧಿಯಲ್ಲಿ ಚೈನಾದಲ್ಲಿ ಖರ್ಚಾಗಿರುವ ಚಿನ್ನದ ಪ್ರಮಾಣ 511.4 ಟನ್. ಇನ್ನು ಇಲ್ಲಿ ಭಾರತದ ಲೆಕ್ಕವನ್ನ ಹೇಳುವಾಗ ಕಳ್ಳ ಸಾಗಾಣಿಕೆಯ ಮೂಲಕ ಭಾರತಕ್ಕೆ ಬರುವ ಚಿನ್ನದ ಪ್ರಮಾಣ ಕೂಡ ತುಂಬಾನೇ ದೊಡ್ಡದಿದೆ. ಇತ್ತೀಚೆಗೆ ಏರ್ಪೋರ್ಟ್ ಅಲ್ಲಿ ಕಸ್ಟಮ್ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದ ರನ್ಯಾ ರಾವ್ ಹೇಳಿರೋ ಹಾಗೆ ಸಾಕಷ್ಟು ಪ್ರಮಾಣದ ಚಿನ್ನವನ್ನ ಇದೇ ರೀತಿ ಭಾರತಕ್ಕೆ ತರ್ತಾ ಇದ್ದಾರಂತೆ. ದುಬೈಯಲ್ಲಿ ಕುಳಿತವರು ಅಲ್ಲಿಂದ ಚಿನ್ನವನ್ನ ಭಾರತಕ್ಕೆ ಕಳ್ಳ ಮಾರ್ಗಗಳ ಮೂಲಕ ಕಳುಹಿಸಿ ಕೊಡ್ತಾ ಇದ್ದಾರಂತೆ. ಸೊ ಹೀಗೆ ಬರೋ ಚಿನ್ನ ಲೆಕ್ಕಕ್ಕೆ ಸಿಗೋದಿಲ್ಲ. ಇನ್ನು 802 ಟನ್ ಚಿನ್ನ ಅನ್ನೋದು ಅಧಿಕೃತವಾಗಿ ಭಾರತಕ್ಕೆ ಬಂದ ಚಿನ್ನ. ಸೊ ಇದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಭಾರತದಲ್ಲಿ ಚಿನ್ನ ಮಾರಾಟ ಆಗಿದೆ ಅನ್ನೋದು ಸ್ಪಷ್ಟ. ಗೆಳೆಯರ, ಭಾರತದ ಸರ್ಕಾರ ಕೂಡ ಪ್ರತಿ ವರ್ಷ ಒಂದಷ್ಟು ಚಿನ್ನವನ್ನ ಖರೀದಿ ಮಾಡುತ್ತೆ. ಯಾಕೆಂದ್ರೆ ಭಾರತದ ಗೋಲ್ಡ್ ರಿಸರ್ವ್ ಅನ್ನ ಹೆಚ್ಚು ಮಾಡಬೇಕಾದ ಅನಿವಾರ್ಯತೆ ಸರ್ಕಾರದ ಮೇಲಿದೆ. ಚಿನ್ನದ ರಿಸರ್ವ್ ಹೆಚ್ಚಾದ್ರೆ ಅಲ್ಲಿ ಆರ್ಥಿಕತೆ ಸದೃಢವಾಗಿರುತ್ತೆ. ಮೊನ್ನೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಒಂದು ಸಂಘರ್ಷ ಉಂಟಾಗಿ ಅಮೆರಿಕ ಸೇರಿದ ಹಾಗೆ ಜಗತ್ತಿನ ನಾನಾ ದೇಶಗಳು, ಅದರಲ್ಲೂ ಪಶ್ಚಿಮದ ದೇಶಗಳು ರಷ್ಯಾದ ಮೇಲೆ ನಿರ್ಬಂಧಗಳನ್ನು ವಿಧಿಸಿದ್ವಲ್ಲ. ಇಷ್ಟಾದರೂ ರಷ್ಯಾ ಆರ್ಥಿಕವಾಗಿ ಕುಗ್ಗದೆ, ಕುಸಿಯದೆ ಇನ್ನೂ ಗಟ್ಟಿಯಾಗಿ ನಿಂತಿದೆ. ಆ ಯುದ್ಧವನ್ನ ಮುಂದುವರಿಸ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ರಷ್ಯಾದ ಬಳಿ ಇದ್ದ ಚಿನ್ನದ ದಾಸ್ತಾನು. ಹೀಗಾಗಿ ಪ್ರತಿಯೊಂದು ದೇಶವೂ ಕೂಡ ತನ್ನ ಆರ್ಥಿಕತೆಯನ್ನು ಸದೃಢಗೊಳಿಸಿಕೊಳ್ಳುವ ನಿಟ್ಟಲ್ಲಿ ಒಂದಷ್ಟು ಚಿನ್ನದ ರಿಸರ್ವ್ ಅನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಬಯಸುತ್ತೆ. ಸದ್ಯಕ್ಕೆ ಭಾರತದ ಹತ್ರ 879 ಟನ್ಗಳಷ್ಟು ಚಿನ್ನದ ರಿಸರ್ವ್ ಇದೆ. ಜಗತ್ತಲ್ಲಿ ಅತಿ ಹೆಚ್ಚು ಗೋಲ್ಡ್ ರಿಸರ್ವ್ ಅನ್ನ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕೆ 7ನೇ ಸ್ಥಾನ ಇದೆ. ಇನ್ನುಳಿದಂತೆ ಅಮೆರಿಕ 8133 ಟನ್, ಜರ್ಮನಿ 3351 ಟನ್, ಇಟಲಿ 2451 ಟನ್, ಫ್ರಾನ್ಸ್ 2436 ಟನ್, ಚೈನಾ 2264 ಟನ್, ಹಾಗೆ ಸ್ವಿಟ್ಜರ್ಲ್ಯಾಂಡ್ 1039.9 ಟನ್ಗಳಷ್ಟು ಚಿನ್ನವನ್ನ ಶೇಖರಣೆ ಮಾಡಿಟ್ಕೊಂಡಿವೆ. ಈ ಪ್ರಮಾಣವನ್ನ ಸಾಕಷ್ಟು ದೇಶಗಳು ಹೆಚ್ಚಿಸಿಕೊಳ್ಳೋದಕ್ಕೂ ಹೋಗ್ತಾ ಇವೆ. ಹೀಗಾಗಿ ಹೂಡಿಕೆಯ ಕಾರಣಕ್ಕೆ ಸರ್ಕಾರಗಳ ಗೋಲ್ಡ್ ರಿಸರ್ವ್ಗಾಗಿ ಮತ್ತು ಆಭರಣಗಳಿಗಾಗಿ ಕೂಡ ಚಿನ್ನದ ಖರೀದಿ ಹೆಚ್ಚಾಗ್ತಾ ಇರೋದ್ರಿಂದ ಆ ಹಳದಿ ಲೋಹದ ಬೆಲೆ ಕೂಡ ಆಕಾಶವನ್ನ ಮುಟ್ತಾ ಇದೆ. ಗೆಳೆಯರೆ, ಭಾರತದಲ್ಲಿ ಚಿನ್ನ ಅನ್ನೋದು ಆಪತ್ಕಾಲೀನ ಸ್ನೇಹಿತ ಇದ್ದ ಹಾಗೆ. ಹೆಂಡತಿಗೆ ಸಿಟ್ಟು ಬಂದರೂ ಚಿನ್ನ ಬೇಕು, ಮನೆಯಲ್ಲಿ ಕಷ್ಟ ಬಂದರೂ ಚಿನ್ನ ಬೇಕು. ಹೀಗಾಗಿನೇ ಎಂಥ ಬಡವರಾದ್ರೂ ಒಂದಷ್ಟು ಪ್ರಮಾಣದ ಚಿನ್ನವನ್ನಾದ್ರೂ ಮನೇಲಿ ಇಟ್ಟುಕೊಳ್ಳೋದಕ್ಕೆ ಬಯಸ್ತಾರೆ. ಆದ್ರೆ ಚಿನ್ನವನ್ನ ಆಭರಣಕ್ಕಾಗಿ ಅಲ್ಲದೆ ಹೂಡಿಕೆಯ ಕಾರಣಕ್ಕಾಗಿ ಖರೀದಿ ಮಾಡಿದ್ರೆ, ಅಂದ್ರೆ ಚಿನ್ನವನ್ನ ಬಿಸ್ಕೆಟ್ ರೂಪದಲ್ಲಿ, ಬಾರ್ಗಳ ರೂಪದಲ್ಲಿ, ನಾಣ್ಯದ ರೂಪದಲ್ಲಿ ಖರೀದಿ ಮಾಡೋದಿದೆಯಲ್ಲ, ಅದು ಯಾವತ್ತಿಗೂ ಲಾಭದಾಯಕ ಅನ್ನಿಸ್ಕೊಳ್ಳುತ್ತೆ. ಹಾಗಲ್ಲದೆ ಆಭರಣಗಳ ರೂಪದಲ್ಲಿ ಚಿನ್ನದಲ್ಲಿ ಹೂಡಿಕೆ ಮಾಡೋದಿದೆಯಲ್ಲ, ಅದು ಸಾಕಷ್ಟು ನಷ್ಟ ಉಂಟು ಮಾಡುತ್ತೆ. ಹೇಗೆ ಅಂದ್ರೆ ಆಭರಣಗಳನ್ನ ನಾವು ಮಾಡಿಸ್ತೀವಲ್ಲ, ಅದರಲ್ಲಿ ಒಂದಷ್ಟು ವೇಸ್ಟೇಜ್ ಇರುತ್ತೆ. ಜೊತೆಗೆ ಅದರ ಮೇಲೆ ಮೇಕಿಂಗ್ ಚಾರ್ಜಸ್ ಅಂತ ಹಾಕ್ತಾರೆ. ನಾಳೆ ಆ ಚಿನ್ನವನ್ನ ಮಾರಬೇಕಾಗಿ ಬಂದಾಗ ವೇಸ್ಟೇಜು, ಮೇಕಿಂಗ್ ಚಾರ್ಜು ಇವೆಲ್ಲವನ್ನ ಕಳೆದೆ ಅದರಲ್ಲಿನ ಗಟ್ಟಿ ಚಿನ್ನ ಇರುತ್ತಲ್ಲ, ಅದಕ್ಕೆ ಮಾತ್ರ ನಿಮಗೆ ಬೆಲೆ ಸಿಗುತ್ತೆ. ಹಾಗಲ್ಲದೆ 24 ಕ್ಯಾರೆಟ್ ಚಿನ್ನದ ಮೇಲೆ ನೀವು ಹೂಡಿಕೆ ಮಾಡ್ತಾ ಹೋದ್ರೆ ಅದು ಆಪತ್ಕಾಲದಲ್ಲಿ ಸಂಪೂರ್ಣವಾಗಿ ನಿಮ್ ಕೈ ಹಿಡಿಯುತ್ತೆ. ಅದೂ ಬೇಡ ಅನ್ಸಿದ್ರೆ ಚಿನ್ನದ ಬಾಂಡ್ಗಳ ಮೇಲೆ ಹೂಡಿಕೆ ಮಾಡೋದು ನಿಜಕ್ಕೂ ಚಿನ್ನದ ಮೇಲಿನ ಹೂಡಿಕೆಯಲ್ಲಿ ಅತ್ಯುತ್ತಮ
ಅತ್ಯುತ್ತಮ ಆಯ್ಕೆ ಅನ್ನಿಸ್ಕೊಳ್ಳುತ್ತೆ. ಇನ್ನು ಚಿನ್ನದ ಬೆಲೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬೇಕು ಅಂದ್ರೂ ಕೂಡ ಅಮೆರಿಕಾದ ಈ ಟ್ರೇಡ್ ವಾರ್ ನಿಲ್ಲಬೇಕು ಮತ್ತು ಅಮೆರಿಕಾದಲ್ಲಿ ಪರಿಸ್ಥಿತಿ ಸುಧಾರಣೆ ಆಗಬೇಕು. ಆಗ ಮಾತ್ರ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇರೋ ಜನ ಮತ್ತೆ ತಮ್ಮ ಹಣವನ್ನ ಅಮೆರಿಕಾದ ಬ್ಯಾಂಕ್ಗಳಿಗೆ, ಡಾಲರ್ಗಳ ಮೇಲೆ, ಅಮೆರಿಕಾದ ಷೇರು ಮಾರುಕಟ್ಟೆಯ ಕಡೆಗೆ ಡೈವರ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಆಗ ಸ್ವಲ್ಪ ಮಟ್ಟಿಗೆ ಚಿನ್ನದ ಬೆಲೆಯಲ್ಲಿ ಇಳಿಕೆ ಉಂಟಾದ್ರೂ ಆಗಬಹುದು. ಇದು ಗೆಳೆಯರೆ ಚಿನ್ನದ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಿರುವ ಅಂಶಗಳು ಹಾಗೂ ಚಿನ್ನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.